ನಮ್ದು ಆಫೀಸ್ ಟೈಮಿಂಗ್ಸ್ ಇರೋದು 9 o'clock. ನಾನು ಹೋಗಿದ್ದು 9:20. 20 minutes ಲೇಟು. ಆ್ಯಂಡ್ ಕ್ಲೋಸಿಂಗ್ ಟೈಮಿಂಗ್ ಇರೋದು 5:30. ಅವ್ರು ಬಿಟ್ಟಿದ್ದು ನನ್ನ 6:30. ಏನು ರಿವೆಂಜ್ ಅಲ್ಲ ಅವ್ರದ್ದು. ನಾನು 20 minutes ಲೇಟಾಗಿ ಹೋದರೆ 1 hour ಕೆಲಸ ಎಕ್ಸ್ಟ್ರಾ ಮಾಡಿಸೋರು. ನೆಕ್ಸ್ಟ್ ಲೆವೆಲ್ ಅವರು. ಅದಕ್ಕೆ ಅವರು ಮ್ಯಾನೇಜರ್ಸ್ಗಳಾಗಿರೋದು. ಅಂದರು ಹೆವಿ ಕೆಲಸ, ಬದುಕಬೇಕಂದ್ರೆ ಮಾಡಲೇಬೇಕಪ್ಪೋ. ಅಷ್ಟೇ, ಬಡವರಾಗಿ ಹುಟ್ಟಿದೀವಿ, ಬಡವರಾಗಿರ್ತೀವಿ, ಸರ್ವೈವ್ ಮಾಡ್ತಾ ಇರ್ತೀವಿ ಅಷ್ಟೇ. ಶ್ರೀಮಂತವಂತೂ ಆಗಲ್ಲ. ಸ್ವಲ್ಪ ಸರ್ವೈವಲ್ನ ಒಂದು ಸ್ವಲ್ಪ ಕಂಫರ್ಟಾಗಿ ಮಾಡ್ಬೋದು ಅಷ್ಟೇ, ಸ್ಟ್ರಗಲ್ ಇಲ್ದಲೆ. ಒಂಚೂರು ಅದೇ ಈ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತೊಗೊಂಡ್ರೆ ಸರ್ವೈವಲ್ಲೇ ಮಾಡೋದು. ಆದರೆ ಕಂಫರ್ಟಬಲ್ ನಾವು ಮಾಡ್ತೀರ, ಸ್ವಲ್ಪ ಕಷ್ಟ ಕಮ್ಮಿ ಇರುತ್ತೆ. ಈ ಕೆಲಸ ಇದ್ದಲೆ ಮಾಡಿದ್ರೆ ಫಿಸಿಕಲ್ ವರ್ಕ್ ಇರುತ್ತೆ, ಹೆವಿ ಕಷ್ಟ ಇರುತ್ತೆ, ಮತ್ತು ಸ್ಯಾಲ್ರಿನೂ ಕಮ್ಮಿ ಇರುತ್ತೆ. ಸರ್ವೈವಲ್ ಸ್ಕಿಲ್ಸು ಅಂದರೆ ಸರ್ವೈವಲ್ ತುಂಬ ಹಾರ್ಡ್ ಇರುತ್ತೆ, ಇಲ್ಲಾಂದರೆ ಹೆವಿ ಕಷ್ಟ. ಬ್ಲ್ಯಾಕ್ ಫಾರ್ಚುನರ್ಸು, ಫುಲ್ಲು ಬಾಸಿಸಮ್ಮು, ನೋಟ್ಸು, ಏನ್ರಿ ಲೈಫ್ ಅವ್ರದ್ದೆಲ್ಲ. ನೋಡ್ರಿ, ನಾವು 100 ರೂಪಾಯಿ ಪೆಟ್ರೋಲ್ ಹಾಕ್ಸೋಕ್ಕೆ ಒಂದೊಂದ್ಸಲ ಪೆಟ್ರೋಲ್ಗೂ ಕಾಸಿರಲ್ಲ. ಲಾಟ್ ಆಫ್ ಡಿಫ್ರೆನ್ಸ್. ನಾವೆಲ್ಲ ಒಂದೇ ಹತ್ರ ಇದ್ದೀವಿ, ಮನುಷ್ಯರಾಗಿದ್ದೀವಿ, ಊಟ ಮಾಡ್ತೀವಿ, ಒಂದೇ ಥರ ಇರ್ತೀವಿ ಅಂದರೆ ಇನ್ನು ಫಿಸಿಕಲಿ. ಬಟ್ ಆದರೂ ನಮ್ಮಲ್ಲೇ ಶ್ರೀಮಂತ ಬಡವ, ಆ ಜಾತಿ ಈ ಜಾತಿ. ನಮ್ಗೆ ಹುಟ್ಟಬೇಕಾದ್ರೆ ಏನು ಗೊತ್ತಿರಲಿಲ್ಲ ಗುರು. ಈ ಥರ ಎಲ್ಲ ಇದೆ ಅಂತ ಪ್ರಪಂಚದಲ್ಲಿ. ಸುಮ್ಮನೆ ಹುಟ್ಬಿಟ್ವಿ, ಅದು ಬಡವರಲ್ಲೇ ಹುಟ್ಬಿಟ್ವಿ. ಇಲ್ಲಿ ನೋಡಿದ್ರೆ ತುಂಬ ತಾರತಮ್ಯಗಳು, ಕಷ್ಟಗಳು, ಬೇಜಾರುಗಳು, ಸ್ಟ್ರಗಲ್ಗಳು. ಇದನ್ನೆಲ್ಲ ಅನುಭವಿಸ್ಕೊಂಡು ನಾವೊಂದು ಮದುವೆ ಆಗಿ ಜೀವನ ಮಾಡಿ ಮಕ್ಕಳು ಮಾಡಿಕೊಂಡು, ಆ ಮಕ್ಕಳನ್ನ ಬೆಳೆಸ್ಕೊಂಡು ವಂಶದ ಕುಡಿಗಳು ನಮ್ಮ ಎವಲ್ಯೂಷನ್ನ ಕಂಟಿನ್ಯೂ ಮಾಡೋದಿದೆಯಲ್ಲ. ಅಂದರೆ ಈ ಹ್ಯುಮ್ಯಾನಿಟಿ ಉಳಿಬೇಕಂದ್ರೆ ಆ ಲೆವೆಲ್ ಆಗಲೇಬೇಕು, ಮಕ್ಕಳಾಗಲೇಬೇಕು. ಬಟ್ ಆದರೆ ನಮಗಿರೋ ಕಷ್ಟಕ್ಕೆ, ಅಂದರೆ ನಮಗಿರೋ ಕಮಿಟ್ಮೆಂಟ್ಸ್ಗೆ ಅಂದರೆ ಯೋಚನೆ ಮಾಡಬೇಕು. ಇವಾಗಲೂ ಆ್ಯಕ್ಚುಲಿ ಯೂತ್ಸ್ ಎಲ್ಲ ಯೋಚನೆ ಮಾಡ್ತಾರೆ, ಮದುವೆ ಆದ್ರೂ ಕೂಡ ತುಂಬ ಯೋಚನೆ ಮಾಡ್ತಾರೆ ನೆಕ್ಸ್ಟು ಮಗು ಮಾಡ್ಕೊಳಕ್ಕೆ. ಬಿಕಾಸ್ ಅಂದರೆ ಅವರು ಯೋಚನೆ ಮಾಡ್ತಾರೆ, ಆ ಮಗು ಮೇಂಟೈನ್ ಮಾಡೋಕ್ಕಾಗತ್ತಾ ನಮ್ಮ ಕೈಲಿ, ಒಳ್ಳೆ ಸ್ಕೂಲು ಕಾಲೇಜ್ ಒಳ್ಳೆ ಸೇರ್ಸೋಕ್ಕಾಗತ್ತಾ ಮುಂದೆ ಅಂತೆಲ್ಲ. ದಿ ಸೊಸೈಟಿ ಮೇಡ್ ಅಸ್ ಲೈಕ್ ದಟ್. ಇಲ್ಲಿ ಎವಲ್ಯೂಷನ್ಗೋಸ್ಕರನೂ ತುಂಬ ಯೋಚನೆ ಮಾಡಬೇಕು. ಯಾಕಂದರೆ ಅಲ್ಲೊಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ, ಫಾದರ್ ಆ್ಯಂಡ್ ಮದರ್, ದೇ ಶುಡ್ ಟೇಕ್ ಕೇರ್ ದೇರ್ ಚೈಲ್ಡ್. ಎಜುಕೇಟೆಡ್ ಅನ್ಎಜುಕೇಟೆಡ್ ಆ ಥರ ಏನಿಲ್ಲ, ದಾರಿಗಳಷ್ಟೇ. ನೀವು ಯಾವ ದಾರಿಯಲ್ಲಿ ದುಡಿತೀರಾ, ನೀವು ಯಾವ ದಾರಿಯಲ್ಲಿ ಹೋಗ್ತೀರಾ, ಅದೊಂದಿರುತ್ತೆ. ಆ ಅವಮಾನ ಆದಾಗ ಅಕ್ಕನ್ ದುಡಿಲೇಬೇಕು, ದುಡ್ಡು ಮಾಡಲೇಬೇಕು ಅಂತ ನಿಂತ್ಕೊಂತ ಜನಗಳು. ಅವಾಗಲೇ ಸ್ಟಾರ್ಟ್ ಆಗೋದು ಈ ಬಿಸ್ನೆಸ್ಗಳು, ಈ ಚಿಕ್ಕ ಏನೋ ಮಾಡ್ತಾರಲ್ಲ. ಒಂದೊಂದು ಟೈಮಲ್ಲಿ ಅವ್ರ ಹತ್ರ ಏನೂ ಇರಲ್ಲ, ಅವ್ರ ಲೈಫಲ್ಲಿ ನಡೆದಿರುತ್ತೆ ಆ ಅವಮಾನ, ಇದು ಎಲ್ಲ. ಅದಾಗೆ ಒಂದ್ಸಲ ಡಿಸೈಡ್ ಮಾಡ್ತಾರೆ, ಏನೇ ಆದರೂ ನಕ್ಕನ್ನು ದುಡ್ಡು ಮಾಡಬೇಕು, ಬೆಳಿಬೇಕು ಅಷ್ಟೇ ಆಯಿತಾ. ಆ ಟೈಮಲ್ಲಿ ಅವ್ರು ಎದ್ದೇಳ್ತಾರೆ, ಏನೋ ಒಂದು ಸ್ಟಾರ್ಟ್ ಮಾಡ್ತಾರೆ. ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ದ ದೇವರು ಕೊನೆಗೆ ಒಂದ್ಸಲ ಕೈ ಇಡ್ತಾನೆ ನೋಡ್ರಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿಗಳು. ನಮ್ದಿನ್ನೂ ಆ ಥರ ಆ ಲೆವೆಲ್ಗೆ ಹೋಗಿಲ್ಲ.